ವಾಕ್ಯವನ್ನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುತ್ತ ಜನರ ಬೇಗ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋಳ್ ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆ. ಮತ್ತ ಜೀವರಿಗೆಲ್ಲ ಅದ್ವೈತ ಬೋಧದಿಂ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುಮ್ಮ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿ ಇಂದಿನ ಪ್ರಾರಂಭದ ಅಧಿಕರಣದ ವಿಷಯವಾಗಿದ್ದು, ಈ 6ನೇ ಸೂತ್ರ ಸಂಧಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಸಂಧಿಗೆ ಪ್ರಥಮದಲ್ಲಿ ಶ್ರೀ ಗುರು ಶಂಭುಲಿಂಗಾಯ ನಮಃ, ಹೆಜ್ಜೆ ಹೆಜ್ಜೆಗೂ ಗುರುಗಳ ಸ್ಮರಣೆಯನ್ನು, ಗುರುಗಳ ಧ್ಯಾನವನ್ನು, ಗುರುಗಳ ಉಪಕಾರವನ್ನು ಸ್ಮರಿಸಿ ಸಂಧಿಗೂ ಕೂಡ ಯಾವ ನಿಜಗುಣ ಯೋಗಿಗಳು ತಮ್ಮ ಗುರುಗಳಾದ ಗುರುಶಂಭುಲಿಂಗರಿಗೆ ನತಮಸ್ತಕರಾಗಿ ಆರಂಭವನ್ನು ಮಾಡುವರು. ಈ 1ನೆಯ ಸೂತ್ರದ ಅಲ್ಲಿ
ಹಿಂದೆ ಹೇಳಿದಂಥ ಸಗುಣ ಯೋಗವಲ್ಲ, ಆ ಯೋಗವನ್ನು ಪೇಳ್ವ ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು ಅಂದರು. ಈ ರೀತಿ ಯೋಗವನ್ನು ಹೇಳುವಂಥ, ಅದರ ಅನುವನ್ನು, ಉಪಾಯವನ್ನು, ಅನುಸಂಧಾನವನ್ನು ಅನುಭವಕ್ಕೆ ಬರುವಂತೆ ತಿಳಿಸುವಂಥ ಯಾವ ಗುರುಗಳಾರ, ಆ ಗುರುಗಳ ಸೇವೆಯಿಂದನೇ ಮತ್ತೆ ನಿರ್ಗುಣಕ್ಕೆ ಬರಬೇಕು. ನಿರ್ಗುಣದಿಂದ ನಿಜವಾದ ಮೋಕ್ಷವನ್ನು ಪಡಿಬೇಕು. ಈ ರೀತಿ ಪ್ರಯತ್ನವನ್ನು ಮಾಡಿದಂಥವರಿಗೆ ಏನು ಆಗುವುದು ಅಂದರೆ ಮುಕ್ತಿಯೇ ಪ್ರಾಪ್ತಿಯಾಗುವುದು ಅಂತ ಸೂತ್ರದ ಅಭಿಪ್ರಾಯವನ್ನು ಹೇಳಿ, ಈಗ ಒಂದನೇ ನುಡಿಯಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭುಜಂಗೆ ಶಂಭುವಿಗೆ ಆಮೋದದಿಂದ ವಂದಿಸುವೆನು ಅಂತ ಇಲ್ಲಿ ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾ ಬರ್ತಾರೆ. ಇದು ಸಂಧಿಯಲ್ಲಿ ಇದನ್ನು ಮರಿಲಾರದೆ ತಪ್ಪಲಾರದೆ ಹೇಳ್ತಾ ಬಂದ್ರು ನೋಡ್ರಿ. ಶ್ರೀ ಮಹಾದೇವಂಗೆ ಸೋಮಂಗೆ ಅಂತ ಹೇಳುವಾಗ ಆತನು ಸಗುಣ ರೂಪವಾಗಿಯೂ, ಸುಖ ಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಅಂತ ಹೇಳುವುದರಿಂದ ಆತ ನಿರ್ಗುಣ ರೂಪನಾಗಿಯೂ ಶಂಭುಲಿಂಗ ಪರಮಾತ್ಮ ಇರುವನು ಅಂತ ಅವರು ಹೇಳಿದಂಗಾಯ್ತು ನೋಡು. ಅದಕ್ಕೆ ಮುಂದೆ ಹೇಳ್ತಾ ಬಂದರು ಸಾಕ್ಷಾತ್ ಭರ್ಗೋ ನರಾಕೃತಿ ಎಂದರು. ಈತ ಸಗುಣ ರೂಪನಾಗಿಯೂ ಹೌದು, ನಿರ್ಗುಣ ರೂಪನಾಗಿಯೂ ಹೌದು. ಕಾಮಿತ ಜನ ಕಲ್ಪಭೂಜಂಗೆ, ಯಾರು ಅಂಥ ಗುರುವರನನ್ನ ಸಗುಣ ರೂಪದಿಂದ ಉಪಾಸನೆಯನ್ನು ಮಾಡುತ್ತಾರೆಯೋ ಆತನಿಗೆ ಏನು ಆಗ್ತದಂದ್ರೆ ಇಷ್ಟಾರ್ಥ ಫಲವು ಕೂಡ ಪ್ರಾಪ್ತಿಯಾಗ್ತವೆ. ಆತ ನಿರ್ಗುಣನಾದ ಪರಮಾತ್ಮನೇ ಸಗುಣ ರೂಪದಿಂದ ಈ ಧರೆಗೆ ಬಂದು ನಮ್ಮ ಸರ್ವ ದುಃಖವನ್ನು ನಾಶ ಮಾಡಲಿಕ್ಕೆ ಬಂದಂಥ ಸಾಕ್ಷಾತ್ ಈಶ್ವರನೇ ಅಂತ ದೃಢ ನಿಶ್ಚಯ ಜ್ಞಾನದಿಂದ ಯಾರು ನಿಷ್ಕಾಮದಿಂದ ಭಜಿಸುತ್ತಾರೆಯೋ ಅವರಿಗೆ ಮೋಕ್ಷವೂ ಪ್ರಾಪ್ತಿಯಾಗುವುದಂತ ಹೇಳ್ಯಾರ ಇಲ್ಲಿ. ಅದಕ್ಕಾಗಿ ಎರಡೂ ರೀತಿ ಲಾಭ ಎಲ್ಲಿ ಅಂದರೆ ಸದ್ಗುರುವಿನಲ್ಲಿ ಎರಡು ಲಾಭ. ನಿನಗೆ ಇಷ್ಟಾರ್ಥನೂ ಪ್ರಾಪ್ತಿ ಆಗ್ತದ, ಮೋಕ್ಷವೂ ಪ್ರಾಪ್ತಿ ಆಗ್ತದ. ಆ ಕಾರಣದಿಂದ ಇಲ್ಲಿ ಕಾಮಿತ ಜನ ಕಲ್ಪಭೂಜಂಗೆ ಕಲ್ಪವೃಕ್ಷದ ಪ್ರಮಾಣವನ್ನು ಮೊದಲೇ ಹೇಳ್ತಾ ಬಂದೀವಿ. ಆದರೆ ಇಲ್ಲಿ ಹೇಳುವಾಗ ಒಂದು ವಿಷಯವನ್ನು ಮರಿಬಾರದು. ಕಲ್ಪವೃಕ್ಷ ಏನು ಮಾಡ್ತಂದ್ರೆ, ಅದು ನೀನು ಏನು ಆಪೇಕ್ಷೆ ಇಚ್ಛೆಯನ್ನು ಮಾಡುತ್ತೀಯೋ ಆ ಇಚ್ಛೆ ಆಪೇಕ್ಷೆಯನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಆ ಕಲ್ಪವೃಕ್ಷಕ್ಕೆ ಉಂಟು. ಆದರೆ ಮೋಕ್ಷ ಮಾತ್ರ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಅದೇ ಕಲ್ಪವೃಕ್ಷ ಕೊಡೋಂಗಿದ್ರೆ ಅದು ಇಲ್ಲಿಲ್ಲಲ್ಲ, ಅಲ್ಲಿ ಅಂತ ಬರೆದಾರ. ಕಾಮಧೇನು, ಕಲ್ಪವೃಕ್ಷ, ಅಮೃತ, ಅನಂತ ಅಪ್ಸರಾ ಸ್ತ್ರೀಯರ ಅಷ್ಟಭೋಗಗಳು ಎಲ್ಲಿ ಉಂಟು ಅಂದರೆ ಸ್ವರ್ಗ ಲೋಕದಲ್ಲಿ ಉಂಟು.
ಅದಕ್ಕಾಗಿ ಸ್ವರ್ಗ ಲೋಕದಲ್ಲಿ ಹೋದರೂ ಕೂಡ ಕ್ಷೀಣೆ ಪುಣ್ಯ ಅಂದರು. ಅಂದ್ರೆ ಅಲ್ಲಿ ಮೋಕ್ಷ ನಿನಗೆ ಆಗೋದಿಲ್ಲ ಅಂತ ಅವರೇ ಹೇಳಿದಂಗಾಯ್ತಲ್ಲ. ಹಾಗಾಗಿ ಇಲ್ಲಿ ಆಮೋದದಿಂದ ವಂದಿಸುವನು ಅಂತ ಅವರು ಯಾವ ಇಷ್ಟ ದೇವತಾ ಪ್ರಕಾರವಾಗಿ ಗುರುಗಳನ್ನು ಸ್ತುತಿಯನ್ನು ಪರಮಾತ್ಮನನ್ನು ಸ್ಮರಿಸಿ ಮುಂದೆ ಗ್ರಂಥಕ್ಕೆ ಕಾರಣೀಭೂತರಾದ ಅಂಥ ಶ್ರೇಷ್ಠವಾದಂಥ ಮುನಿಗಳನ್ನು ಸ್ಮರಣೆಯನ್ನು ಮಾಡ್ತಾರೆ. ಮನದೋಳು ಇಟ್ಟುಕೊಂಡು ಶ್ರೀನಿಧಿ ಸಕಲ ವಿದ್ಯಾಮೂರ್ತಿ ಸುಕೃತಿ ಸುಜ್ಞಾನಿ ಸುಗುಣಿ ಸತ್ಯಮಯವಾಣಿ ಆನಂದ ಶರದಿ ಸನ್ಮುನಿ ಯಜ್ಞವಲ್ಕ್ಯ ನಿರ್ಮಾನಿ ದಯಾಪೂರ್ಣ ಹೃದಯನು. ಅಂಥ ಒಂದು ಸಂದರ್ಭದಲ್ಲಿ ನಾನು ಬೃಹದಾರಣ್ಯಕ ಉಪನಿಷತ್ತನ್ನು ನೋಡುವಂಥ ಅವಲೋಕವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಜಗತ್ತಿಗೆ ಯಾವ ಯಜ್ಞವಲ್ಕ್ಯ ಮಹಾಋಷಿಯ ಮೈತ್ರಾದೇವಿಯ ಸಂವಾದವನ್ನು ನೋಡಿದಾಗ ಆ ಗ್ರಂಥದಲ್ಲಿ ಇರುವಂಥ ಆಶ್ಚರ್ಯಕರವಾದಂಥ ಜ್ಞಾನವನ್ನು ಮತ್ತು ಯುಕ್ತಿಗಳನ್ನು ಮತ್ತು ಸ್ವಾನುಭಾವವನ್ನು ನೋಡಿದಂಥ ನಿಜಗುಣರಿಗೆ ಅನಿಸ್ತು. ಅವರು ಅನ್ಕೊಂಡ್ರು ಶ್ರೀನಿಧಿ ಅಂದರೆ ಸಕಲ ಐಶ್ವರ್ಯ ಅಂತ. ಅಲ್ಲಿ ಸಕಲ ಅಂದರೆ ಅಲ್ಲಿ ಮುಖ್ಯವಾಗಿ ಕೆಲವು ಬರ್ದಾರ, ಅಷ್ಟೇ ತಗೋಬೇಕದು. ಅಂಥ ಐಶ್ವರ್ಯ ಸಂಪನ್ನನು ಅಂದರೆ ಸಕಲ ಸಂಪನ್ನ ಐಶ್ವರ್ಯ ಯಾವುದು ಅಂದರೆ ಅದು ಜ್ಞಾನ ಅಂತ. ಅದಕ್ಕೆ ಪ್ರಮಾಣ ಏನ್ರಿ ಅಂದರೆ ಅಲ್ಲಮ ಪ್ರಭುದೇವರು ನಿನ್ನದೆಂಬುದು ಜ್ಞಾನನಿಧಿ ಎಂದರವರು. ಬೇರೆ ಬೇರೆ ಸಂಪತ್ತಿಗೆ ಸಂಪತ್ತಂತ ಕರೆದಿಲ್ಲ ಅವರು, ಜ್ಞಾನನಿಧಿ. ಅಂಥ ಜ್ಞಾನ ನಿಧಿಯ ಸಂಪನ್ನರಾಗಿ ಸಂಪಾದನೆಯನ್ನು ಮಾಡಿ ಅಷ್ಟೇ ಅಲ್ಲದೆ ಸಕಲ ವಿದ್ಯಾಮೂರ್ತಿ ಅಂದರು. ಸಕಲ ಅಂದರೆ ಎಲ್ಲ ವಿದ್ಯೆಗಳು, ಬ್ರಹ್ಮಜ್ಞಾನಕ್ಕೆ ಬೇಕಾದಂಥ ಎಲ್ಲ ವಿದ್ಯೆಗಳನ್ನು ತಿಳಿದಂಥವರು ಮತ್ತೆ ತಿಳಿದು ತಮ್ಮಲ್ಲೇ ಇಟ್ಟುಕೊಂಡು ಲೋಭಿಯಂತೆ ವರ್ತನೆ ಮಾಡಿದವರೆಲ್ಲ ಅವರು ವಿದ್ಯಾಮೂರ್ತಿಗಳು. ಇಂಥ ವಿದ್ಯೆ ಇಲ್ಲಂತಲ್ಲ, ಎಲ್ಲ ವಿದ್ಯೆಗಳು ಅವರಿಗೆ ಪಾರಂಗತರಾಗಿದ್ದರು. ಅದು ಅಲ್ಲದೆ ಆತನಿಗೆ ಮತ್ತೆ ಏನು ಕರೆದರು, ಸುಕೃತಿ ಅಂದ್ರು ನೋಡ್ರಿ. ಸುಕೃತಿ ಅಂತ ಹೇಳಿದಂಥ ಮಾತಿನಲ್ಲಿ ಪುಣ್ಯಮಯ ಶರೀರವುಳ್ಳಂಥವರು. ಅದಕ್ಕೆ ಅಲ್ಲಿ ಮೊದಲೇ ಹೇಳ್ಯಾರ, ಕರುಣ ರಸದ ಕೋಡಿ ಅರಿವ, ಅದರಲ್ಲಿ ಎಲ್ಲವೂ ಉಂಟು ನೋಡ್ರಿ. ಅಂಥ ಗುರು ಇರಲಿ ಎನ್ನ ಮಾನಸದವಳು ಅಂತ ಅಲ್ಲಿ ಹೇಳ್ತಾ ಬಂದಾರ. ಅದೇ ಪ್ರಕಾರವಾಗಿ ಪುಣ್ಯವಂತನು ಮತ್ತು ಸುಜ್ಞಾನ ಅಂತ, ಬರೇ ಜ್ಞಾನ ಉಳ್ಳವರು ಬಹಳ ಮಂದಿ ಯಾರ. ಸುಜ್ಞಾನ ಅಂದರೆ ಅಪರೋಕ್ಷ ಜ್ಞಾನವನ್ನು ಅಳವಡಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಮತ್ತು ಸುಗುಣಿ ಅಂದರೆ ವಿನಯಾದಿ ಸದ್ಗುಣಗಳು ಉಳ್ಳವನು. ವಿನಯ ಇರಬೇಕಲ್ರಿ. ವಿದ್ಯೆ ಬಾಳಿತ್ತು, ವಿನಯ ಇಲ್ಲ. ವಿನಯ ಇತ್ತು, ವಿದ್ಯೆ ಇಲ್ಲ. ವಿದ್ಯೆ ಮತ್ತು ವಿನಯ ಎರಡು ಕೂಡಿದಾಗ ಅಲ್ಲಿ ಏನಾಗ್ತದಂದ್ರೆ ಅದರಿಂದ ಸತ್ಯವಾಗಿರ್ತಕ್ಕಂಥ ಯಥಾರ್ಥವಾದ ಉಪದೇಶವನ್ನು
ಯಥಾರ್ಥವಾದ ಸತ್ಯ ವಚನವನ್ನು, ಯಥಾರ್ಥವಾದ ಮಾತುಗಳನ್ನು ಆಡಲಿಕ್ಕೆ ಬರ್ತದೆ. ನಾವೆಲ್ಲ ಮಾತಾಡ್ತೀವಿ. ನಮಗೆ ಹೇಗೆ ಮಾತು ಅಂದರೆ, ನಮಗೆ ಮಾತಿಗೂ ಮತ್ತು ಮನಸ್ಸಿಗೂ ಸಂಬಂಧ ಇಲ್ಲದ ಮಾತಾಡ್ತೀವಿ. ನಮ್ಮ ಮಾತು ಆಡಿದಾಗ ಮನಸ್ಸು ಒಪ್ಪಂಗಿಲ್ಲ, ಮನಸ್ಸಿನಲ್ಲಿ ಇದ್ದಿದ್ದು ಮಾತು ಒಪ್ಪಂಗಿಲ್ಲ. ಇದಕ್ಕೆ ಅವರು ಯಾಜ್ಞವಲ್ಕ ಮಹರ್ಷಿಗಳು ಹಾಗಲ್ಲ. ಅವರು ಹೇಗಿದ್ರು ಅಂದರೆ ವಿನಯಾದಿ ಸದ್ಗುಣವುಳ್ಳವನು ಮತ್ತು ಸತ್ಯಮಯ ವಾಣಿ. ಅವರಲ್ಲಿ ವಾಣಿ ಅಂದರೆ ನುಡಿಗಳು ಮತ್ತು ಮಾತುಗಳು. ಎಂಥ ಮಾತುಗಳು ಅಂದರೆ ಸತ್ಯವಾದ ಮಾತುಗಳು. ಸತ್ಯ ಸತ್ಯ ಅಂತ ಹೇಳ್ತೀವಲ್ರಿ, ಯಾವುದು ಸತ್ಯ? ಸತ್ಯ ಯಾವುದು? ಬಹಳ ಮಂದಿ ಅದು ಸತ್ಯ, ಇದು ಸತ್ಯ, ಮತ್ತೊಂದು ಸತ್ಯ, ಮತ್ತೊಂದು ಸತ್ಯ ಅಂತ ಹೇಳ್ತೀವಿ. ಅವೆಲ್ಲ ನಾವು ತಿಳಿದುಕೊಂಡ ಸತ್ಯ ಅಂತ ಅರಿತಿದ್ದು ಯಾವುದು ಸತ್ಯ ಅಲ್ಲ. ಯಾಕಂದ್ರೆ ಆಚಾರ್ಯ ಶಂಕರರು ಅದಕ್ಕೆ ಹೇಳಿದರು ಬ್ರಹ್ಮ ಸತ್ಯ ಅಂತ. ಯಾವುದಕ್ಕೆ ಸತ್ಯ ಅಂದ್ರೆ ಅವರು ಬ್ರಹ್ಮ ಸತ್ಯ. ಸತ್ಯವಾದ ವಸ್ತುವಿನ ಬಗ್ಗೆ ಮಾತುಗಳನ್ನು ಆಡತಕ್ಕಂಥವರು ವಿನಃ ಮಿಥ್ಯವಾದದ್ದನ್ನು ನುಡಿಯುವವರು ಅಲ್ಲ. ಸತ್ಯವಚನ ಅಂತಾರವರು. ಹಾಗಾಗಿ ಮತ್ತು ಅವರಲ್ಲಿ ಗುಣ ಎಂಥಂಥವು ಇದ್ದು ಅಂದರೆ ಆನಂದ ಶರನಿಧಿ ಅಂದರು. ಆನಂದ ಶರನಿಧಿ ಅಂದರೆ ಎಲ್ಲ ಸಮುದ್ರಗಳಲ್ಲಿ ಏನೇನಾವಂತ ಎಲ್ಲರಿಗೂ ಗೊತ್ತದ. ಕ್ಷೀರ ಸಾಗರದಲ್ಲಿ ಬರೀ ಹಾಲು ಇರ್ತಾವ, ದಧಿ ಸಾಗರದಲ್ಲಿ ಬರೀ ಮೊಸರು ಇರ್ತದ, ಘೃತ ಸಾಗರದಲ್ಲಿ ತುಪ್ಪ ಅದ. ಹೀಗೆಲ್ಲ ಬರ್ಕಂತ ಬರ್ತಾರ. ಇಲ್ಲಿ ಸಿಗೋದಿಲ್ಲವ ಅಲ್ಲಿ. ಆದರೆ ಇವರಲ್ಲಿ ಏನಿತ್ತು? ಇವರು ಆನಂದ ಅನ್ನೋದು ಸಮುದ್ರ ಪ್ರಾಯವಾಗಿದ್ದು, ಆ ಆನಂದದಲ್ಲಿ ಏನಿತ್ತು ಅಂದರೆ ಬರೇ ಆನಂದವಿತ್ತು ಅಂತ. ಆನಂದ ನಿಧಿಯಲ್ಲಿ ಹಾಲಿನ ಸಮುದ್ರದಲ್ಲಿ ಹಾಲು ಇರಬೇಕಲ್ಲ, ಮತ್ತೆ ಆನಂದದ ಹೃದಯದಲ್ಲಿ ಆನಂದನೇ ಆದವಿನ ದುಃಖ ಅನ್ನೋದು ಇಲ್ಲ ಅಂತ ಅರ್ಥ. ಇತ್ತು ಅಂದರೆ ಆನಂದ ಶರನಿಧಿ ಅಂತ ಹೇಳಕ್ ಬರಂಗಿಲ್ಲ. ಹಾಗೆ ಮಹಾತ್ಮರು ಸನ್ಮುನಿ ಅಂದರೆ ಎಲ್ಲ ಮುನಿಗಳು ಬಹಳ ಮಂದಿ ಯಾರ. ಎಲ್ಲ ಮುನಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮುನಿ ಯಜ್ಞವಲ್ಕ ಮುನಿಗಳು. ಎಲ್ಲ ಮುನಿಗಳು ಬಂದು ಆತನಿಗೆ ನಮಸ್ಕಾರವನ್ನು ಮಾಡ್ತಿದ್ರಂದ್ರೆ ಸುಮ್ಮನೆ ಮಾಡ್ತಾರೆ. ನಮ್ಮಂಥವ್ರು ಮಾಡೋದು ಸಹಜವಾಗಿ, ದೇವತೆಗಳು ಮಾಡೋದು ಸಹಜವಾಗಿ, ಅದೇನು ದೊಡ್ಡ ಮಾತಲ್ಲ. ಜ್ಞಾನಿಗಳಿಗೆ ಆತನಿಗೆ ನಮಸ್ಕಾರ ಮಾಡ್ತಿದ್ದಂದ್ರೆ ಜ್ಞಾನದಲ್ಲಿ ಎಷ್ಟು ಶ್ರೇಷ್ಠ ಅಂತ ತಿಳ್ಕೊರಿ. ಅದಕ್ಕಾಗಿ ಏನು ಮಾಡಿದ್ರು ಅಂದರೆ ಮುಂದೆ ಆತನೇ ಯಾರಪ್ಪ ಅಂದರೆ ಯಾಜ್ಞವಲ್ಕ ಮಹರ್ಷಿ. ಆತನೇ ಯಾಜ್ಞವಲ್ಕ. ಮತ್ತೆ ನಿರ್ಮಾಣಿ, ಆತನಲ್ಲಿ ನಾನು ಎಲ್ಲ ಮುನಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು. ಎಲ್ಲರೂ ಬಂದು ನನಗೆ ವಂದಿಸುವರು ಮತ್ತು ನನ್ನಲ್ಲಿ ಇಷ್ಟು ವಿದ್ಯೆ ಇದೆ, ಇಷ್ಟು ಜ್ಞಾನ ಇದೆ, ನನ್ನಲ್ಲಿ ಇಂಥ ಒಳ್ಳೆಯ ಗುಣಗಳಾವ ಅನ್ನುವುದು ಒಂದು ಕಿಂಚಿತ್ತು ಕೂಡ ಅವರಲ್ಲಿ ಅಭಿಮಾನ ಇದ್ದಿಲ್ಲ ಯಜ್ಞವಲ್ಕ ಮಹರ್ಷಿಗಳಲ್ಲಿ. ನಮಗೇನಾದರೂ ಸ್ವಲ್ಪ ನುಡಿಲಿಕ್ಕೆ ಬಂತು, ಸ್ವಲ್ಪ ನಡಿಲಿಕ್ಕೆ ಬಂತು, ಒಂದು ಚೂರು ಏನಾದರೂ ಮಾಡಕ್ಕೆ ಬಂತು ಅಂದರೆ
ನಮ್ಮ ಕಾಲು ಈ ನೆಲದ ಮೇಲೆ ಇರಂಗಿಲ್ಲ. ನಾವೆಲ್ಲೆಲ್ಲೋ ಹೆಜ್ಜೆ ಇಡುವ ಪ್ರಯತ್ನ ಮಾಡ್ತೀವಿ. ಕಾರಣ ಏನಂದ್ರೆ ನಾವು ಹೆಜ್ಜೆ ಇಡೋದು ಸಹಜ. ನಾವು ಯಾಕೆ ಹೆಜ್ಜೆ ಇಡ್ತೀವಿ ಆ ಥರ ಅಂದರೆ, ನಮ್ಮದು ತುಂಬಿದ ಕೊಡ ಅಲ್ಲ. ತುಂಬಿದ ಕೊಡ ಎಂದು ತಿಳ್ಕೋದಿಲ್ಲ. ಅರ್ಧ ಕೊಡ ಜೋಲಿ ಹೊಡೆದು ಬಿಡೋದಿಲ್ಲ. ಅರ್ಧ ಕೊಡ ಅಲಗಾಡ್ತದಿಲ್ಲ, ಮನುಷ್ಯನ ಅಲಗಾಡ್ತದ. ಮನುಷ್ಯ ಅಲಗಾಡಲ್ಲ, ಒಳಗ ನೀರು ಅರ್ಧ ಇದ್ದದಕ್ಕಾಗಿ ಕೊಡ ಅಲಗಾಡ್ತದ. ಕೊಡ ನೀನೇನು ನಿನ್ನ ಮೇಲೆ ಹೊತ್ತುಕೊಂಡ ಕೊಡ ಅಲಗಾಡಿದ್ರೆ ನೀ ಮನುಷ್ಯ ಅಲಗಾಡ್ತಾನಂದ್ರೆ ವಿಚಾರ ಮಾಡ್ರಿ. ಅದೇ ಕೊಡ ತುಂಬಿತ್ತು, ಮನುಷ್ಯನ ಆರಾಮ್ ತಗೊಂಡು ಹೋಗ್ತಾನೆ, ಜೋಲಿ ಹೋಗೋದಿಲ್ಲ ಅವನಿಗೆ. ಅದರಂತೆ ಇವೆಲ್ಲವೂ ಕೂಡ ಸಂಪಾದನೆಯಿಂದ ಮಾಡಿದವು. ಸಂಪಾದನೆ ದೈವಿ ಸಂಪತ್ತಂತಾರೆ. ಇವೆಲ್ಲ ಹೊತ್ತುಕೊಂಡಂತ ಮನುಷ್ಯ ಎಷ್ಟು ತೂಕಲಿರಬೇಕಂತ ವಿಚಾರ ಮಾಡ್ಬೇಕಲ್ರಿ. ಬರೇ ಕೊಡದಲ್ಲೇ ನೀರು ಸ್ವಲ್ಪ ಕಡಿಮೆ ಆದರೆ ಹೆಚ್ಚು ಕಡಿಮೆ ಆಗ್ತದೆ. ಇಷ್ಟೆಲ್ಲ ಸಂಪತ್ತಿನಿಂದ ಕೂಡಿದಂಥ ಒಬ್ಬ ಋಷಿ ಅವನು ಹೇಗಿರಬೇಕಂದ್ರೆ ಅವನು ಯಾವುದಕ್ಕೂ ಅಭಿಮಾನ ಪಡೋಂಗಿಲ್ಲ ಅಂತ. ಅಭಿಮಾನ ನಿರ್ಮಾಣಿ ಅಂದ್ರೆ ಅಭಿಮಾನ ರಹಿತನು. ಮತ್ತು ಕೊನೆಯದಾಗಿ ಆತನು ದೈವ ಸಂಪನ್ನನು. ಅಂದ್ರೆ ಜಗತ್ತಿಗೆ ಯಾತಕ್ಕಾಗಿ ಬಂದ್ರು ಅಂದ್ರೆ ಇಂಥ ಸಂಪತ್ತನ್ನ ಇಟ್ಟುಕೊಂಡು ಆ ದಯೆಯಿಂದ ಭಕ್ತರ ಉದ್ಧಾರಕ್ಕಾಗಿ ಜಗತ್ತಿಗೆ ಶರೀರವನ್ನ ತೊಟ್ಟು ಬಂದಂತ ಮಹಾನ್ ವ್ಯಕ್ತಿಗಳು, ಅವರೇ ಮಹಾಪುರುಷರಂತ. ಸುಮ್ಮನೆ ಬಂದಿಲ್ಲ, ನಮ್ಮಂಗ ಬಂದಿಲ್ಲ ಅವರು. ಏನೋ ಒಂದು ಜಗತ್ತ ಕಲ್ಯಾಣಕ್ಕಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ಬಂದಂತ ಮಹಾತ್ಮರು. ಈ ರೀತಿ ವಿಚಾರ ಮಾಡುವಾಗ ಆತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನು ಅಂತ ಹೇಳೋದಕ್ಕೋಸ್ಕರ ಇಷ್ಟು ಲಕ್ಷಣ ಹೇಳಿದ್ರು ನೋಡ್ರ. ಒಬ್ಬ ಬ್ರಹ್ಮನಿಷ್ಠ, ಅವನಲ್ಲೇ ಇವೆಲ್ಲ ಇರ್ತಾವ. ದಯ, ಕರುಣೆ ಅಂತ ಬರಲ್ಲ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ ಇರಲ್ಲ. ಅವನೇ ಸೇವೆ ಗುರುವಕ್ಕು ಅಂದ್ರು. ಹಾಗಾಗಿ ಯಾಕ ಇದ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾರ ಮಹಾತ್ಮರು ಅಂದ್ರೆ, ನೋಡು, ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ಯಾರ್ಯಾರು ಹುಟ್ಟಿ ಬಂದೀವಿ, ಯಾರೇ ಇಲ್ಲ ಅವರು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಅನ್ನುವ ಬೇಕೇ ಬೇಕು. ಇಲ್ಲಿ ಗುರು ಅನ್ನುವ ಶಬ್ದ ಕೂಡಿಸಿ ಹೇಳಕತ್ತಾರ, ತ್ಯಾಗ ಮಾಡಲಿಲ್ಲ. ಈಗ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಬೇಕಲ್ಲ. ಯಾಕೆ ಬೇಕು ಅಂದ್ರೆ, ಎಲ್ಲರಿಗೂ ಒಂದೊಂದು ರೀತಿ, ಒಂದೊಂದು ಪ್ರಕಾರ ಒಬ್ಬೊಬ್ಬರ ಗುರಿಗಳಿರ್ತಾವ. ಗುರಿ ಅಂದ್ರೆ ಆಪೇಕ್ಷೆ, ಆಸೆ ಅಥವಾ ಇಚ್ಛೆ. ನನಗಿದ್ದುದು ನಿಮಗಿರ್ಲಿಕ್ಕಿಲ್ಲ, ನಿಮಗಿದ್ದುದು ನನಗಿರ್ಲಿಕ್ಕಿಲ್ಲ. ಬೇರೆ ಬೇರೆ ಇದ್ರೂ ಕೂಡ ಆತನಲ್ಲಿ ಯಾವುದೇ ಗುರಿ ಇದ್ದರೂ ಕೂಡ ಆ ಗುರಿಯನ್ನು ಮುಟ್ಟಬೇಕಾಗಿದ್ರೆ ಅದಕ್ಕೊಬ್ಬ ಗುರು ಬೇಕೇ ಬೇಕು. ಅವನು ಇಷ್ಟ ಏನಿರಲಿ, ಅಪೇಕ್ಷೆ ಏನಿರಲಿ, ಅದನ್ನು ಮುಟ್ಟಬೇಕಾದ್ರೆ ಒಬ್ಬ ಗುರು ಬೇಕು. ಹೇಗೆ ಅಂತ ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿಗೆ ಗುರಿ ಇರಬೇಕು, ಇಂದ ಒಬ್ಬ ಗುರು ಇರಬೇಕು. ಈ ಗುರಿ ಇತ್ತು, ಗುರು ಇಲ್ಲ, ಗುರು ಇದ್ದ, ಗುರಿ ಇಲ್ಲ ಅಂದ್ರೆ ಅದು
ರೆಕ್ಕೆ ಇಲ್ಲದ ಪಕ್ಷಿಯಂತೆ. ರೆಕ್ಕೆ ಇಲ್ಲದ ಪಕ್ಷಿ ಅದು ಎಲ್ಲಿಗನ ಹೋಗಿ ತಾನು ಎಲ್ಲಿಗನ ಹೋಗ್ಬೇಕಂದ್ರೆ ಮುಟ್ಟಕ್ಕಾಗ್ತದೇನು? ಅದು ಗುರಿ ಆದರೆ ಮತ್ತೆ ಯಾಕೆ ಮುಟ್ಟಲಿಲ್ಲ? ಒಂದೇ ರೆಕ್ಕೆ ಇದ್ದ ಪಕ್ಷಿ ತನ್ನ ಗುರಿಯನ್ನ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇನ್ನೊಂದು ರೆಕ್ಕೆ ಬೇಕು. ಅಂದಾಗ ನಮ್ಮ ಜೀವಿಗಳ ಇಚ್ಛಿತ ಅಪೇಕ್ಷೆಯನ್ನ ಏನೇ ಇದ್ರೂ ಮುಟ್ಟಬೇಕಾದ್ರೆ ಒಂದು ಗುರಿ ಬೇಕು. ಒಂದು ಗುರು ಅನ್ನುವ ಎರಡು ರೆಕ್ಕೆ ಪಕ್ಷಿಗೆ ಇದ್ದಾಗ ಅದು ಗುರಿ ಮುಟ್ಟಬಹುದು. ಹೀಗೆ ಆದಾಗ್ಯೂ ಕೂಡ ವಿಚಾರ ಮಾಡಿದಾಗ ಪ್ರಶ್ನೆ ಬರ್ತವ, ಗುರು ಅಂದ್ರೆ ಯಾರು? ಯಾರಿಗೆ ಗುರು ಅನ್ಬೇಕು? ಗುರುಗಳು ಎಷ್ಟು ಜನರಾರ? ಮತ್ತೆ ಯಾರು ಗುರುಗಳನ್ನಾಗಿ ಮಾಡಿಕೊಳ್ಳಬೇಕು? ಯಾವ್ಯಾವ ಗುರುಗಳನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ಮಾಡ್ಕೋಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಗುರುಗಳನ್ನ ಮಾಡಿಕೊಳ್ಳಬಾರದು ಅಂತ ವಿಚಾರ ಮಾಡ್ಬೇಕಲ್ಲ. ಆ ವಿಚಾರಕ್ಕಾಗಿ ಇಲ್ಲಿ ಮೊದಲೇ ನೀತಿಯಲ್ಲಿ ಕೂಡ ಹೇಳ್ಯಾರ, ಮನೆಯೇ ಮೊದಲು ಪಾಠಶಾಲೆ ಅಂದ್ರು. ಅಲ್ಲಿ ಯಾರು ಗುರು ಅಂದ್ರೆ ಜನನಿ ಅಂದ್ರೆ ತಾಯಿಯೇ ಮೊದಲು ಗುರು. ನೋಡು, ಅಲ್ಲಿ ಯಾರು ಅವ್ರಿಗೆ ಗುರು ಅಂತವಿಲ್ಲ, ತಾಯಿಯೇ ಮೊದಲ ಗುರು. ಅಂದ್ರೆ ಹುಟ್ಟಿದ ಮಗುವಿಗೆ ಪ್ರಪಂಚದ ಜ್ಞಾನವನ್ನು ಕೊಡಬೇಕಾಗಿದ್ರೆ ಆ ಜ್ಞಾನವನ್ನು ಕೊಟ್ಟು ಪ್ರಪಂಚದ ದಾರಿಯನ್ನು ಮುಟ್ಟಿಸ್ಬೇಕಾದ್ರೆ ತಾಯಿಯೇ ಗುರುವಾಗಿ ಕಾರ್ಯವನ್ನು ಮಾಡಬೇಕಲ್ಲಿ. ಇಲ್ಲಾಂದ್ರೆ ಆ ಮಗು ಗುರಿ ಮುಟ್ಟಕ್ಕೆ ಸಾಧ್ಯ ಅದೇನು? ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಇನ್ನೂ ಲೌಕಿಕ ವ್ಯವಹಾರಗಳಲ್ಲಿ ಕೆಲವು ಮಂದಿಗೆ ಏನಪ್ಪ, ಅವರು ದೊಡ್ಡವರಾರ, ವಯಸ್ಸಿನವರಾರ, ಗುರು ಹಿರಿಯರಿಗೆ ಅಂಜಿ ನಡಿಬೇಕು ಅಂತ ಅದನ್ನು ನಡಿತೀವಿ, ಅವರಿಗೂ ಗುರುಗಳು ಅಂತ ಲೌಕಿಕದಲ್ಲಿ ಕರಿತೀವಿ. ಕರೆಯಂಗಿಲ್ಲ, ಅವರು ಗುರುಗಳೇ ಅಂತ. ಮತ್ತೆ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಅಥವಾ ಯಾವುದೋ ಒಂದು ಊರಿಗೆ ನಾವು ಹೋಗ್ಬೇಕಾಗಿದ್ರೆ ದಾರಿಯನ್ನು ತೋರಿಸಿದಂದ್ರೆ ಆತ ದಾರಿ ತೋರಿಸಿದ ಗುರು ಅಂತಲೇ ಕರಿತೀವಿ. ಇದು ವ್ಯಾವಹಾರಿಕದಲ್ಲಿರುವಂಥ ಗುರುಗಳು. ಹಾಗಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಹೋದಾಗ ಆಯಾ ಕ್ಷೇತ್ರದಲ್ಲಿ ನಮ್ಮ ಗುರಿಯನ್ನು ಮುಟ್ಟಿಸ್ಬೇಕಾದ್ರೆ ಒಬ್ಬ ಗುರು ಬೇಕಂತ ಅರ್ಥ ಆಯ್ತಲ್ಲ, ಬೇಕೇ ಬೇಕು. ಆದರೆ ಇನ್ನು ರಾಜಕೀಯ ರಂಗದಲ್ಲಿ ವಿಚಾರ ಮಾಡಿದರೆ ರಾಜಕೀಯ ರಂಗದಲ್ಲಿ ಗುರುಗಳು ಬೇರೆ. ಇಲ್ಲಪ್ಪ, ಅವ್ರನ್ನ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಇವರೇ ನಮಗೆ ಗುರುಗಳು ಅಂತ ಅವರು ಹೇಳ್ಕಂತ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಗುರುಗಳು ಎಂಬ ಪದದಿಂದ ವ್ಯವಹಾರ ಉಂಟು. ಗುರುಗಳು ಅಂತೀವಿ ಪ್ರಾಪಂಚಿಕ ಕ್ಷೇತ್ರದಲ್ಲಿ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದ್ರೆ, ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಒಂದೊಂದು ಗುರಿ ಮುಟ್ಟಬೇಕಾದ್ರೆ ಆ ಗುರಿಯನ್ನ ತೋರಿಸುವ ಗುರುಗಳು ಎಷ್ಟು ಮಂದಿ ಉಂಟೋ ಬಹಳ ಮಂದಿ ಅಲ್ಲ. ಅದರಂತೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಕೂಡ ಹಲವು ಬಗೆಯಾದ ಗುರುಗಳು ಉಂಟು ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಗುರುಬೋಧವನ್ನ ನಿರೂಪಿಸುವಾಗ 6 ಪ್ರಕಾರದ ಗುರುಗಳನ್ನು ಹೇಳಿದರು ನೋಡ್ರಿ. ಒಂದೇ ಪ್ರಕಾರ ಅದೇನ್ರಿ? ಅದಕ್ಕೆ ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು ಎಂದು ಅವರು 6 ರೀತಿಯ ವರ್ಣನೆಯನ್ನು ಮಾಡಿದರು. ಇದರಲ್ಲಿ ಹಿಂದೆ ಹೇಳಿದ ಪ್ರಪಂಚದ ಗುರುಗಳು
ಜನನಿ ಗುರುವನ್ನೇ ಮೊದಲು ಮಾಡಿಕೊಂಡು ಈ ಪಾರಮಾರ್ಥದ ಗುರುಗಳಲ್ಲಿ ಸೂಚಕ ಗುರುಗಳ ಪರ್ಯಂತರ ಅವರೆಲ್ಲರೂ ಏನು ಮಾಡಿದರು, ಭೋಗದ ದಾರಿಯನ್ನು ತೋರಿಸಿದರು ಅಂತ ಅರ್ಥ ಮಾಡೋದು. ಯಾವ ದಾರಿ? ಭೋಗದ ದಾರಿಯನ್ನೇ ತೋರಿಸಿದವರು, ಭೋಗವನ್ನೇ ಉಂಟು ಮಾಡುವ ಗುರಿಯನ್ನು ಮುಟ್ಟಿಸುವವರು. ಹೀಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಹಿತ ಗುರುಗಳೇ ನಿನಗ ಮೋಕ್ಷದ ದಾರಿಯನ್ನು ತೋರಿಸುವವರು. ಅಂದರೆ ಜಗತ್ತಿನಲ್ಲಿ ಎರಡು ಪ್ರಕಾರ ಹೇಳಿದಂಗೆ ಆಯ್ತಲ್ಲ. ನಿನ್ನ ಗುರಿ ಏನಾದ ಮೊದಲು ಆ ಗುರಿ ಪ್ರಕಾರ ಗುರಿಯನ್ನು ಮುಟ್ಟಿಸುವಂಥ ಗುರುಗಳಾರಂತ ಅರ್ಥ ಆಯ್ತು. ಮತ್ತು ನಮಗೆಲ್ಲರಿಗೆ ಈಗ ಏನು ಬೇಕಾಗದ? ಮೋಕ್ಷದ ಗುರಿಯನ್ನು ಇಟ್ಕೊಂಡಿವಿಲ್ಲ. ಮೋಕ್ಷದ ಗುರಿಯನ್ನು ಇಟ್ಟುಕೊಂಡಂಥವ್ರು ಆಧ್ಯಾತ್ಮಿಕ ಕ್ಷೇತ್ರ ಅಂತ ಅವರೇ ಹೇಳ್ಯಾರ. ಲೌಕಿಕ ಕ್ಷೇತ್ರ ಬೇರೆ, ಆಧ್ಯಾತ್ಮಿಕ ಕ್ಷೇತ್ರ ಬೇರೆ. ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಮೋಕ್ಷ ಫಲವನ್ನೇ ಬಯಸ್ತೀವಿ. ಈಗ ನಮ್ಮ ಗುರಿ ಏನದ? ಮೋಕ್ಷ, ಬ್ರಹ್ಮಾನಂದವನ್ನೇ ಪಡಬೇಕು, ನಮ್ಮ ಜನನ ಮರಣಗಳನ್ನ ನಿವೃತ್ತಿ ಮಾಡಬೇಕು, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷದ ಫಲವನ್ನೇ ಬಯಸ್ತಕ್ಕಂಥವ್ರು ಅಂದಾಗ ನಾವು ಈ ಕಾಮಧೇನು ಕಲ್ಪವೃಕ್ಷಗಳಿಂದಲ್ಲ, ಮತ್ತೆ ಹೇಳಿದಂಥ ಎಷ್ಟೋ ಜನ ಗುರುಗಳಿಂದಲ್ಲ, ಅದು ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು, ಅವರಲ್ಲಿ ಇಂಥ ಗುಣಗಳು ಇರುವವರು ಅಂತ ಇಲ್ಲಿವರೆಗೆ ಹೇಳಿದ್ರು ನೋಡವರು. ಈಗ ನಾವು ವಿಚಾರ ಮಾಡಬೇಕು, ನಾವು ಗುರಿ ಏನಾದ? ನಾವು ಅಂಥ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲೋ ಅಂದರೆ ನಮ್ದು ಅಪೇಕ್ಷೆ ಅದ. ಗುರಿ ಏನದ? ಮೋಕ್ಷದ ಅಪೇಕ್ಷೆ ಇದ್ದಾಗ ಆ ಗುರಿಯನ್ನ ಮುಟ್ಟಿಸುವ ಗುರು ನಮ್ಮ ಹಿಂದೆ ಆನಂತ ತಿಳ್ಕೋಬೇಕು. ಯಾಕಂದ್ರೆ ಹಿಂದೆ ಅವನು ಇದ್ದಿಲ್ಲ ಅಂದ್ರೆ ನೀವು ಮುಂದೆ ಹೋಗೋದಿಲ್ಲ. ಯಾಕೆ? ನಿಂದು ಮೋಕ್ಷದ ಅಪೇಕ್ಷದ ಗುರಿ ಒಂದೇ ಅದ, ಒಂದೇ ರೆಕ್ಕೆ ಅದ. ಗುರು ಎನ್ನುವ ಇನ್ನೊಂದು ರೆಕ್ಕೆ ಇಲ್ಲಲ್ಲ. ಹೇಗೆ ಹೋಗಿ ಮುಟ್ತದ್ದಿ? ಅದಕ್ಕಾಗಿ ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದ್ರೆ ಎರಡು ಕಾಲು ಎರಡು ಕಣ್ಣು ಉಳ್ಳಂತ ಒಬ್ಬ ಸದೃಢ ಕಾಯದ ಮನುಷ್ಯನ ಮಾತಿನಿಂದ ನೀನು ನದಿಯನ್ನ ಹೇಗೆ ಸುಲಭವಾಗಿ ದಾಟಬಹುದು. ಕಾಲಿತ್ತು ಕಣ್ಣಿಲ್ಲ, ಕಣ್ಣಿದ್ದು ಕಾಲಿಲ್ಲ ಅಂದ್ರೆ ನಿನ್ನ ಗುರಿಯನ್ನ ನೀ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲಂತ ಮಾತನ್ನ ನಿಜಗುಣರು ಜ್ಞಾನ ಪ್ರತಿಪಾದನಾ ಸ್ಥಳದ ಮೊದಲನೇ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದುಂಟು. ಹಾಗಾಗಿ ಅಂಥ ಸದ್ಗುಣಗಳಿಂದ ಕೂಡಿದಂಥ ಒಬ್ಬ ಸದ್ಗುರು ಇಲ್ಲಿ ಮೈತ್ರಿಯೆಗೆ, ಉತ್ಪಲ ನೇತ್ರೆಗೆ, ನಿರ್ಮಲ ಗಾತ್ರೆಗೆ, ಸುಗುಣ ಸನ್ಮಣಿ ಗಣ ಸೂತ್ರೆಗೆ, ಗುರು ಭೇದವನ್ನು ಕುರಿತು ಸುಖವನು ಚೈತ್ರಿಗೆ ಪೇಳಿದನು ಇಂತು ಒಲವಿಂದೆ. ಹಾಗಾಗಿ ಮೈತ್ರಾದೇವಿಗೆ ಪರಿಶುದ್ಧವಾದ ಗಾತ್ರಂದ ಶರೀರವುಳ್ಳವರಿಗೆ, ಉತ್ಪಲ ನೇತ್ರೆಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಮಲ ಸದೃಶ್ಯದಿಂದ ಕಣ್ಣುಳ್ಳಂಥವಳಿಗೆ, ಮತ್ತು ಸುಗುಣ ಅಂದ್ರು ಯಾವ ಪರಿಶುದ್ಧವಾದ ಸದ್ಗುಣಗಳಿಂದ ಕೂಡಿದ ಗುರು ಸಿಕ್ಕಾಗ
ದುರ್ಗುಣದಿಂದ ಕೂಡಿದ ಶಿಷ್ಯರಿಗೆ ಈ ಬೋಧ ನಡೀತದೇನು ಹಿಡಿತದೇನು ಅಂದರೆ ಹಿಡಿಯೋದಿಲ್ಲ. ಆ ಕಾರಣಕ್ಕಾಗಿ ಮೈತ್ರಾದೇವಿ ಕೂಡ ಹೇಗಿದ್ಲು ಅಂದರೆ ಆಕೆ ನಿರ್ಮಲ ಗಾತ್ರಿಗೆ ಮಲ ವಿಕ್ಷೇಪ ದೋಷ ರಹಿತವಾಗಿ ಸಗುಣ ಅಂದರೆ ಸದ್ಗುಣಗಳೆಂದ ಕೂಡಿಕೊಂಡು ಸನ್ಮಣಿ ಅಂದರೆ ಯೋಗ್ಯ ರತ್ನಗಳ ಸಮೂಹಕ್ಕೆ ಸೂತ್ರಿ ಅಂದರೆ ದಾರವನ್ನು ಪೂರ್ಣಿಸಿದಂಗ ಗುಣಗಳೆಂಗಿದ್ದು ಅಂದರೆ ಅಲ್ಲಿ ಗಣ ಮಣಿ ಸೂತ್ರ ಯಾವ ಮಣಿಗಣ ಸೂತ್ರ ಗಣಮಣಿ ಅಲ್ಲ ಮಣಿಗಣ ಸೂತ್ರ. ಈ ರುದ್ರಾಕ್ಷಿ ಆದ ಕೊರಳಗ ಈ ರುದ್ರಾಕ್ಷಿ ಎಷ್ಟಾವ 108 ಮಣಿಗಳವ. ಈ 108 ಮಣಿಗಳಿಗೆ ದಾರ ಸೂತ್ರದಾರ ಒಂದೇ ಆದ ನೋಡ್ರಿ. ಅದಂತೆ ಶುದ್ಧಾಂತಕರಣವುಳ್ಳಂಥ ಮೈತ್ರಾದೇವಿಯ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಬರೇ ಸದ್ಗುಣಗಳೇ ತುಂಬಿದ್ವು ಅಂತ ಅರ್ಥ. ಹೀಗೆ ಪುಣ್ಯಮಯವಾದ ಶರೀರ, ಅವ್ರದ್ದು ಪುಣ್ಯಮಯ ಶರೀರ ಇತ್ತು, ಈಕೆದು ಪುಣ್ಯಮಯ ಶರೀರ. ಹೀಗೆ ಹೇಳುವುದರಿಂದ ಆಕೆಗೆ ಸ್ಥೂಲ ಶರೀರವನ್ನು ದಾಟಿ ಶುದ್ಧವಾದ ಲಿಂಗ ಶರೀರವುಳ್ಳವಳು ಅಂತ ಅರ್ಥ. ಸ್ಥೂಲ ಶರೀರ ಮೀರದ ಇಲ್ಲಿ ಲಿಂಗ ಶರೀರ ಉಳ್ಳವಳಾಗಿ ಮತ್ತೆ ಆಕೆಗೆ ಆರೋಗ್ಯ ಮತ್ತು ಸುಖದಿಂದ ಇರುವಂಥ ಯೋಗ್ಯರಾದ ಮೈತ್ರಿಗೆ ಇಲ್ಲಿವರೆಗೂ ಉಪದೇಶವನ್ನು ಮಾಡಿರು ಅಂತ ಅರ್ಥ ಮಾಡ್ಬೇಕಲ್ಲ. ಸುಮ್ಮನೆ ಮಾಡ್ಯಾರನ ಅವರು. ಹಾಗಾಗಿ ನಿಜಗುಣರು ಇಂಥ ಒಂದು ಪರಮಾನುಭವ ಬೋಧೆ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಎಷ್ಟೋ ಕಾಂಡಗಳಿದ್ದರೂ ಕೂಡ ಮೈತ್ರಾದೇವಿ ನಿಜಗುಣರ ವರಸಂವಾದವನ್ನೇ ಆಯ್ಕೆ ಮಾಡಬೇಕಾಗಿದ್ದರೆ ಇದು ಮೋಕ್ಷದ ಗುರಿ ಉಳ್ಳಂಥವರಿಗೆ ಮುಕ್ತಿಗೆ ಯೋಗ್ಯವಾದ ಬೋಧಕ ಗ್ರಂಥ ಅಂತ ಆಯ್ಕೆ ಮಾಡ್ಯಾರ ಅವರು. ಸುಮ್ಮನೆ ಮಾಡಿಲ್ಲ. ಹಾಗಾಗಿ ಮೊದಲು ಗುರುವಿನ ಲಕ್ಷಣಗಳನ್ನು ಹೇಳ್ಕೊಂತ ಬರಕತ್ತೀರೀಗ. ನೋಡು, ಇಲ್ಲಿ ಎಡೋಬಾರ್ರಿ, ಆಯ್ಕೆ ಮಾಡಿಕೊಳ್ಳುವಾಗ ವಿಚಾರ ಮಾಡ್ರಿ, ನಿನಗೆ ಗುರಿ ಏನದ, ಆ ಗುರಿಯನ್ನು ಮುಟ್ಟಿಸುವಂಥ ಗುರು ಯಾರ ವಿಚಾರ ಮಾಡ್ರಿ ಅಂತ ಮೊದಲು ಹೇಳ್ತಾರ. ಗುರುವಿನ ಲಕ್ಷಣ ಕಾಮಿನಿ, ಕೇಳು ಇಹದಳು ಸುಖವನ್ನು ಬಳಿಕ ಆ ಮಹಾ ನರಕ ದುಃಖವನ್ನು ಈವ ನೇಮ ಬಿಡಿದು ಪೇಳುವ ಬೆಗೆ ಬಿಡಿದಿಪ್ಪನೆ ತಾಮಸವೆನಿಸುವ ಗುರುವಕ್ಕು. 2-3 ಜನದ ಹೇಳ್ತಾರ ಅವರು. ಯಾರು ಅಂದರೆ ಹೇ ಮೈತ್ರಾದೇವಿ, ನಾನು ಹೇಳುವುದನ್ನು ನನಗೋಸ್ಕರ ಅಲ್ಲ, ನಿನಗೋಸ್ಕರ, ನಿನ್ನ ಗುರಿಯನ್ನು ಮುಟ್ಟೋದಕ್ಕೋಸ್ಕರ, ನೀನು ಮುಟ್ಟಿ ಕೃತಾರ್ಥಳಾಗೋದಕ್ಕೋಸ್ಕರವಾಗಿ ನಾನು ಹೇಳೋದು. ಅದಕ್ಕಾಗಿ ನೀನು ನಾನು ಹೇಳಿದ್ದನ್ನು ಸರಿಯಾಗಿ ಆಲಿಸು, ಕೇಳ. ಮೊದಲು ನಿನಗ ಇದು ಸರಿ ಅನಿಸಿದ್ರೆ ಅದನ್ನು ಮಾಡು, ಇಲ್ಲದ್ರೆ ಬಿಡು. ಕೇಳುವಾಗ ಸರಿಯಾಗಿ ಕೇಳಿಲ್ಲ ಅಂದರೆ ಮಾಡೋದು ಬಿಟ್ಟು ಬಿಡೋದು ಇಡೋದಂದ್ರೆ ಗತಿ ಏನದ, ವ್ಯರ್ಥ ಆಗ್ತದ. ಅದಕ್ಕೆ ಲಕ್ಷ್ಯವಿಟ್ಟು ಆಲಿಸು. ಈಹೇದಳು ಅಂದರೆ ಈ ಜಗತ್ತಿನಲ್ಲಿ, ಲೋಕದಲ್ಲಿ ಸುಖ ಒಂದ್ರು. ಸುಖ ಯಾವುದು? ನಮಗೆಲ್ಲ ಜಗತ್ತಿನ ಎಲ್ಲ ಜನರಿಗೆ ಗೊತ್ತದ. ವಿಷಯ ಸುಖದ ಬಗ್ಗೆ ಎಲ್ಲರಿಗೂ ಗೊತ್ತದ. ಶಬ್ದದ ಸುಖ ಗೊತ್ತು, ಸ್ಪರ್ಶ, ರೂಪ, ರಸ, ಗಂಧ ಸುಖ ಎಲ್ಲ ಗೊತ್ತು. ಇಷ್ಟೇ ಅಲ್ಲದೆ 5 ಸುಖಗಳಲ್ಲಿ ಅನಂತ ಸುಖಗಳಂದ್ರು ಮಾತ್ರ. 5 ಸುಖದಲ್ಲಿ ಅನಂತ ಸುಖಗಳು.
ಸಕ್ಕರೆ ಸಿಹಿ ಆದಂದ್ರೂ ಕೂಡ ಆ ಸಿಹಿಯನ್ನ ಒಂದೊಂದು ಹಿಟ್ಟಿನಲ್ಲಿ ಕೂಡಿಸಿ ಮಾಡಿದಾಗ ಒಂದೊಂದು ರೀತಿ ಸುಖ ಆಗ್ತದೆ. ಒಂದೊಂದು ಪ್ರಕಾರ ಸುಖ ಅಂತದಿಲ್ಲ. ಒಂದೇ ಇದ್ರೂ ಕೂಡ ಅನಂತ ಪ್ರಕಾರ ಆಗ್ತದೆ. ಶಬ್ದ ಒಂದೇರೆ ಅಂತ ತಿಳ್ಕೊಂಗಿಲ್ಲ, ಶಬ್ದದಲ್ಲಿ ಅನಂತ ಪ್ರಕಾರ ಸುಖ ಆಗ್ತದೆ. ಹಾಗೆ ಇಲ್ಲಿ ಅಂಥ ಸುಖವನ್ನು ಮತ್ತು ಬಳಿಕ ಆಮೇಲೆ ಆ ಮಹಾ ನರಕ ದುಃಖವನ್ನು ಮಹಾನರಕ ಅಂದ್ರು. ನರಕ ಅಂತ ಹೇಳಲ್ಲ, ಮಹಾನರಕ. ನರಕಗಳು ಬೇರೆ, ಮಹಾನರಕಗಳು ಬೇರೆ. ದೇವತೆಗಳ ನರಕಗಳು, ಇಲ್ಲಿ ಸಾಮಾನ್ಯರಿಗೆ ನರಕ ಬೇರೆ. ದೊಡ್ಡ ತಪ್ಪು ಮಾಡಿದವರಿಗೆ ದೊಡ್ಡ ಜೈಲು, ಸಣ್ಣ ತಪ್ಪು ಮಾಡಿದವನಿಗೆ ಸಣ್ಣ ಜೈಲು, ಅದಕ್ಕಿಂತ ಸಣ್ಣ ತಪ್ಪು ಮಾಡಿದವನಿಗೆ ಇಲ್ಲೇ ಸ್ಟೇಷನ್ದಾಗ ಒಂದು ದಿನ ಇಟ್ಕೊಂತಾರೆ, 2ನೇ ದಿನ ಬಿಟ್ಟು ಬಿಡ್ತಾರೆ. ಇದು ಜೈಲಲ್ಲ. ಅಂದ್ರೆ ಒಂದಕ್ಕಿಂತ ದೊಡ್ಡವ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಆ ಮಹಾನರಕ ಎಲ್ಲಿದೆ ಅಂದ್ರೆ ಈ ಜೈಲಿಗಳಲ್ಲಿ ಅಲ್ಲ ನಿನಗಾಗೋದು. ಈ ಜೈಲಿಗಳಲ್ಲ, ಹಿಂಡಲ್ಗ ಜೈಲಿಲ್ಲ, ಡೆಲ್ಲಿ ಜೈಲಿಲ್ಲಲ್ಲ. ಪರಲೋಕದಲ್ಲಿ, ನರಕ ಲೋಕದಲ್ಲಿ ಆಗುವ ಮಹಾ ದುಃಖವನ್ನು ಕೊಡುವಂಥವನು ಅವನು ತಮೋಗುಣದಿಂದ ಕೂಡಿದಂಥ ಗುರು. ಅವನು ಯಾರು? ಗುರುವಿನ ಸುದ್ದಿ ಹೇಳ್ತಂದ್ರೆ ಅವನು ನಿಂದಲ್ಲ. ತಮೋಗುಣದಿಂದ ಕೂಡಿದ್ದರಿಂದ ಆತನು ನಿನಗೆ ತಾಮಸ ಗುರುವೆಂದು ತಿಳಿ. ಸುಖ ನೀನು ಆದ ಬಿಡ್ತದೆ. ವಿಷಯ ಸುಖವನ್ನು ಇಲ್ಲಿ ಕೊಡಿಸಿ ಆ ರುಚಿ ಹಿಡಿಸಿ ನಂತರದಲ್ಲಿ ಕೈಗೆ ಬೇಡಿಯನ್ನು ಹಾಕಿಸಿ ಆ ಯಮದೂತರಿಂದ ವಧಿಸಿ ಮತ್ತೆ ಮಹಾನರಕದಲ್ಲಿ ನಿನ್ನ ಹೊರಗೆ ಬರಲಾರಂಗ ಹಾಕದೇನದ ಅದು ತಾಮಸ ಗುಣದಿಂದ ಕೂಡಿದ ಗುರುವಾನ ನೋಡು, ವಿಚಾರ ಮಾಡೋದು. ನೆನೆ ಬಿಟ್ಟದ್ದು ಸುಖ ಬೇಕಂತ ನೀನಂತಿದ್ದೆ ಅಂದ್ರೆ ನೋಡು. ಹಾಗಾಗಿ ಮತ್ತೆ ಈ ಜಗತ್ತಿನಲ್ಲಿ ಈ ಜಗತ್ರಯದಳು ರಾಜಿಪ ಸಾಮ್ರಾಜ್ಯ ಭಾಜನವೆನಿಸುವ ಗತಿಯನು ಓಜೆಯಿಂದ ಒರೆಯಬಲ್ಲ ಆತ ಎನಿಸುವನು ರಾಜಾಸೆ ರಾಜಸ ಗುರುವೆಂದು. ತಾಮಸ ಗುಣ ಅವನು, ರಜಗುಣದ ಗುರು. ಇವನು ಏನು ಹೇಳ್ತಾನ, ಏನು ಮಾಡಿಸ್ತಾನ ನಿನಗಂದ್ರೆ, ನೀನು ಸುಖ ಬೇಕಲ್ಲ, ಮೋಕ್ಷ ಸುಖ. ಇಲ್ಲಿ ನೋಡಿ ಹೆಂಗದ ಅಂದ್ರೆ ಅವರು ಚಂದ್ರನಂತ ಮುಖವುಳ್ಳ ಮೈತ್ರೆ. ಈ ಜಗತ್ರಯದಳು ಅಂದ್ರೆ 3 ಲೋಕದಳು. ಮರ್ತಲೋಕ ಬಂತು, ಪಾತಾಳ ಬಂತು, ಮತ್ತೆ ಇನ್ನೊಂದು ಬಂತು. ಈ 3 ಲೋಕಗಳಲ್ಲಿ ರಾಜಪ ಅಂದ್ರೆ ಮನೋಹರವಾಗಿರುವ ಸಾಮ್ರಾಜ್ಯ ಭಾಜವೆನಿಸುವ ನಿನಗ ಸಾರ್ವಭೌಮತ್ವ. ಈ 3 ಪಾತಾಳ ಲೋಕಕ್ಕೆ 1, ಮರ್ತಲೋಕಕ್ಕೊಂದು, ಮತ್ತೆ ದೇವಲೋಕಕ್ಕೂ ಕೂಡ. ಅಲ್ಲಿ ಪದವಿಗಳೇನವ, ಆ ಎಲ್ಲ ಪದವಿಗೆ ನೀನೇ ರಾಜನಾಗುತ್ತಿ. ಎಲ್ಲ ಭೋಗಭಾಗ್ಯ ನಿನಗೆ ದೊರೆಯುವಂತ ಪದವಿಯನ್ನು, ಪದವಿ ಅಂದ್ರೇನು? ಇಂದ್ರ ಪದವಿ ಅಂತೀವಲ್ಲ, ದೇವೇಂದ್ರ ಪದವಿ. ಅಂಥ ಗತಿಯನ್ನು ಮಾಡಲಿಕ್ಕೆ ಗೊತ್ತದ ಏನು ಮಾಡ್ಬೇಕು ನೀನಂತ. ಏನು ಮಾಡೋದು, ಏನು ಆಗ್ತಿದ್ದಿ. ಬಹಳ ಮಂದಿ ಮಾಡಿರಲಿಲ್ಲ. ಮತ್ತೆ ಅವನು ಒಬ್ಬನ ರಾಕ್ಷಸ ಇದ್ನಲ್ಲ, ಅವನು ಯಾರು? ನಹುಷ ಏನು ರಾಜ. ಆತ ಈ ಇಂದ್ರ ಪದವಿಯನ್ನೇ ಗುರುಗಳು ಬೋಧ ಮಾಡಿದ್ರು. ಆ ಗತಿ ಹೇಗೆ ಪಡಿಬೇಕಂತ ಸೂಚನೆ ಕೊಟ್ಟರು. ಅದನ್ನ ಮಾಡಿದ, ಆ ಸುಖವನ್ನು ಅನುಭವಿಸಿ ಅದಕ್ಕಿಂತ ಹೆಚ್ಚಿನ ಸುಖ ಯಾವುದಿಲ್ಲ ಅಂತ ಆ ಗತಿಯನ್ನು ಪಡೆದ. ಕೊನೆಗೇನಾಯ್ತು? ಕೊನೆಗೆ ಇಲ್ಲಿಗೆ ಬಂದಿಲ್ಲ.
ಹಾಗಾಗಿ ಅಂಥದ್ದನ್ನ ನೀನು ಪಡೀಲಿಕ್ಕೆ ಸೂಚನೆಯನ್ನು ಮಾಡುವಂಥ ವ್ಯಕ್ತಿ ಇದ್ರೂ ಕೂಡ ಆ ವಿಷಯವನ್ನು ಹೇಳಿ ಆ ವಿಷಯ ಸುಖವನ್ನು ಉಂಟು ಮಾಡುವ ಮಾರ್ಗವನ್ನು ತೋರಿಸುವಂಥವನು ಯಾವನು ಅವನು ರಾಜಸ ಗುರು ಅಂದ್ರವ್ರು. ನೋಡ್ರಿ, ವಿಚಾರ ಮಾಡಿ ಶಾಸ್ತ್ರಕ್ಕೆ ಎಷ್ಟು ದೂರ ಆಗ್ತಾವ. ಯಾಕೆ ದೂರ ಅಂದ್ರೆ ಅವನು ಮೊದಲೇ ವಿಚಾರ ಮಾಡ್ಯಾನ. ಕರಿಯನೆತ್ತಡೆ ಒಲ್ಲೆ ಸಿರಿಯನೆತ್ತಡೆ ಹೊಲ್ಲೆ ಹಿರಿದಪ್ಪ ರಾಜ್ಯವನ್ನೆತ್ತಡೆ ಒಲ್ಲೆ ಒಲ್ಲೆ ಅಂದ. ಈ ಆನೆ ಕೊಟ್ಟರು ಬೇಡ, ಅಂಬಾರಿ ಕೊಟ್ಟರು ಬೇಡ, ಇಡೀ ರಾಜ್ಯವನ್ನೇ ಸಾರ್ವಭೌಮತ್ವ ನಿನಗೆ ಪ್ರಾಪ್ತಿ ಆಗ್ತಂದ್ ಬೇಡ, ಯಾವುದು ಬೇಡ. ನಿನಗೇನು ಬೇಕಂದ್ರೆ ನಿಮ್ಮ ಶರಣರ ಸತ್ಯವಾದ 2 ಉಪದೇಶ ಬೇಕಂತ. ಅಂತ ಶಿಷ್ಯಗಳಾಗತ್ತಾರ. ಅಂಥವ್ರು ಬೇಕಾದ್ರೆ ಇಂಥವ್ರು ಸಂಘ ಮಾಡಬೇಡ ಅಂತ ಅರ್ಥ. ಹೌದಾ ಇಲ್ಲ? ಹಾಗಾಗಿ ಇಲ್ಲಿ ಮುಂದ ಸಾತ್ವಿಕ ಗುಣದ ಗುರುವಿನ ಲಕ್ಷಣ ಹೇಳ್ತಾರೆ. ಅವ್ರು ಹೇಗೆ ಸತ್ವದಿಂದ ಅನುಪಾದಿಕವತ್ವವೆನಿಸುವ ಮಹತ್ವದ ಮುಕ್ತಿ ಪದವನು ಇವ ತತ್ವವಿದೆಂದು ತಿಳಿಪಬಲ್ಲ ಅವನು ತಾನೇ ಸಾತ್ವಿಕ ನೆನಪ ಸದ್ಗುರುವಕ್ಕೋನು. ಇಲ್ಲಿ ಹೋಗು ನೀನಂದ್ರವ್ರು. ನಿನ್ ಗುರಿ ಏನಾದ ಮೊದಲು ವಿಚಾರ ಮಾಡು. ಮೊದಲು ಹೇಳಿವಲ್ಲ, ಅದಕ್ಕೆ ಅದು ಪೀಠ ಕೇಳಬೇಕಾಯ್ತು. ನಮ್ಮ ಗುರಿ ಇಂಥದ ಪಡಿಬೇಕಿದ್ರೆ ಅಂಥ ಗುರುವಿನ ಕಡೆ ಹೋಗ್ಬೇಕು, ತಪ್ಪಲ್ಲ. ಹಾಗಾಗಿ ಸತ್ವದಿಂದ ಸಾತ್ವಿಕ ಗುಣದ ಅನುಪಾದಿಕತ್ವವೆನಿಸುವ ಅಂದ್ರೆ ಉಪಾಧಿರಹಿತನೆನಿಸುವ. ಅವನಿಗೆ ಉಪಾದನೆ ಇಲ್ಲ ನೋಡ್ರಿ. ಯಾವ ಉಪಾಧಿ ಇಲ್ಲ ಅಂದ್ರೆ ಪ್ರಪಂಚದ ಉಪಾಧಿ ಇಲ್ಲ, ಪ್ರಪಂಚದ ಭ್ರಮೆ ಇಲ್ಲ, ನಾಮ ರೂಪಗಳಿಲ್ಲ, ಏನೊಂದಿಲ್ಲದೆ ಉಪಾಧಿ ರಹಿತ. ಉಪಾಧಿ ಇಲ್ಲದ್ದು ಜಗತ್ತಿನಾಗ ಯಾವುದಪ್ಪ ಅಂದ್ರೆ ಬ್ರಹ್ಮ ಒಂದೇ. ಆತ್ಮಗೊಂದು ಉಪಾಧಿ ಇಲ್ಲ. ಆತ್ಮನೊಂದು ಬಿಟ್ರೆ ಎಲ್ಲವೂ ಉಪಾಧಿಯಿಂದ ಕೂಡಿದು. ಉಪಾಧಿ ರಾಮ, ಕೃಷ್ಣ, ಮಹಾತ್ಮರೆಲ್ಲರೂ ಕೂಡ ಎಲ್ಲಿ ಅಂದರೆ ಆತ್ಮವೆಂಬ ಸೂತ್ರಧಾರವ ಪೂರ್ಣಿಸಿ ಅವರು ಕೂಡ ಆತ್ಮನ ಸೂತ್ರದಿಂದನೇ ರಾಮಗನ, ಆತ್ಮನ ಸೂತ್ರದಿಂದನೇ ಲಕ್ಷ್ಮಣಗನ, ಆತ್ಮನ ಸೂತ್ರದಿಂದ ಕೃಷ್ಣಗನ, ಆತ್ಮನ ಸೂತ್ರದಿಂದನೇ ಇಲ್ಲಿ ದೇವತೆಗಳು, ದಾನವರು, ಮಾನವರು ಎಲ್ಲರೂ ಆತ್ಮನ ಸೂತ್ರದಿಂದಿರೋರು. ಅದಕ್ಕೊಂದು ಉಪಾಧಿ ಇಲ್ಲ. ಅದಕ್ಕಾಗಿ ಆ ಸಾತ್ವಿಕ ಗುರು ಉಪಾಧಿರಹಿತನಾಗಿ ಅಂದ್ರೆ ಆತನಿಗೆ ಮೊದಲೇ ನಿಶ್ಚಯ ಜ್ಞಾನ. ಏನು ಜ್ಞಾನ ಅಂದ್ರೆ ನಾನು ಈಗ ಹುಟ್ಟಿ ಬಂದ ಮೇಲೆ ನಾನು ಹುಟ್ಟಿಲ್ಲ ಅಂತ ತಿಳ್ಕೊಂಡ, ಆ ಪ್ರಶ್ನೆ ಬೇರೆ. ಮುಂದೆ ನನಗೆ ಸಾವಿಲ್ಲ ಅನ್ನುವಂಥ ದೃಢ ಜ್ಞಾನ ಉಳ್ಳವನು. ಸಾವಿಲ್ಲಲ್ಲ, ಉಪಾಧಿ ಸಾವಾದೇನು? ಉಪಾಧಿ ಸಾವಾದ, ನಿರುಪಾಧಿಕ ವಸ್ತು ಸಾವಿಲ್ಲದ. ಆ ರೀತಿ ಕೂಡಿಕೊಂಡಿದ್ದು ಆತ ಏನು ಮಾಡ್ತಾನ? ಮಹತ್ವದ ಮುಕ್ತಿ ಪದವನ್ನು ಇವ ಅತಿ ಶ್ರೇಷ್ಠವಾದ ಸಾಲೋಕ್ಯ ಸಾಯುಜ್ಯ ಅವಲ್ಲ. ಸಾಯುಜ್ಯ ಮಹತ್ವದ ಪದವಿಯನ್ನು ಸಾಯುಜ್ಯ ಪದವಿಯನ್ನು. ಅಂಥ ಪದವಿಯನ್ನು ಈವ ಅಂದರೆ ಅದೇ ನಿನ್ನ ನಿಜವಂದು ತಿಳಿಸುವ. ಈವಂದ್ರೆ ಕೊಡಕ್ಕೆ ಬರ್ತದೆ, ನಾನೇ ಕೊಡಕ್ಕೆ ಬರ್ತದ, ಅಂಬಾರಿ ಕೊಡಕ್ಕೆ ಬರ್ತದ, ರಾಜ್ಯಕ್ಕೆ ತಿಕೊಂಡು ಇವನು ಕೊಡಕ್ಕೆ ಬರ್ತದ. ಆದ್ರೆ ಮುಕ್ತಿ ಕೊಡಕ್ಕೆ ಬರ್ತದೇನು? ಅದೇ ನೀನೆಂದು ಹೇಳುವುದೇ ಕೊಟ್ಟಂಗ ಅಂತ ಕವಕು. ಏನು ಕೊಟ್ಟಪ್ಪ ನಮ್ಮಪ್ಪ?
ಇದೇ ನೋಡಿ ಕೊಟ್ಟದ್ದು. ನೀ ಸಾಯಂಗಿಲ್ಲ ಅಂತ ಹೇಳಿದ್ದೆ, ನಿನ್ನ ಸ್ವರೂಪ ಸಾಕ್ಷಾತ್ಕಾರ ನಿನ್ನ ಅನುಭವಕ್ಕೆ ತಂದು ಕೊಟ್ಟದ್ದೇ ಗುರುವಿನ ನಿಜವಾದ ಆಶೀರ್ವಾದ. ಯಪ್ಪ ನಮ್ಗೆ ಆಶೀರ್ವಾದ ಮಾಡ್ರಿ ಸ್ವಲ್ಪ ಅಂತಾರಲ್ಲ, ಅದು ಇಷ್ಟಾರ್ಥ ಫಲದ ಸಿದ್ಧಿ ಆಶೀರ್ವಾದ ಬೇರೆ. ಅವು ಎಷ್ಟು ಕೊಟ್ರು ನೀನು ನಾಶ ಆಗವಲ್ಲ. ಕರಿಯನೆತ್ತಡವಲ್ಲ ಸರಿಯನೆತ್ತಡಲ್ಲೇ ಅವೆಲ್ಲ ಜಳ ಆಗವಲ್ಲ ಒಂದೊಂದೊಂದು ದಿವಸ. ಅಂದಾಗ ಅವನೇ ನಾವು ಅಪ್ಪನಿಂದ ನನಗೆ ಆಶೀರ್ವಾದ ಆಯಿತು ಅಂತ ನಾವು ಅನ್ಕೊಂತೀವಿ. ಅದು ಆಗಿಲ್ಲ ಅಂತಲ್ಲ. ನಿಜವಾದ ಆಶೀರ್ವಾದ ಏನಂದ್ರೆ ನಿನಗ ಸಾವಿಲ್ಲದ, ನೀ ಸಾಯೋದಿಲ್ಲ ಅನ್ನುವಂಥ ದೃಢ ಸ್ವರೂಪ ಜ್ಞಾನ ನೀನು ಮಾಡಿಕೊಟ್ಟನಲ್ಲ, ಅದು ನಿಜವಾದ ನಮಗೆ ಆಶೀರ್ವಾದ, ಗುರುವಿನ ಆಶೀರ್ವಾದ. ಅದು ಸದ್ಗುರುವಿನ ಆಶೀರ್ವಾದ ಅಂದ್ರೆ ಇದು ನೋಡು. ನೀ ಮುಕ್ತನಿದ್ದೆಪ್ಪ ಅಂತ ನಿನ್ನ ನಿಜ ಸ್ವರೂಪವನ್ನು ತಿಳುಪಬಲ್ಲವನು, ಆ ಪದವ ನೀವಿ ತತ್ವವಿದೆಂದು ತಿಳುಪಬಲ್ಲವನು ಅಂದರೆ ಹೇಳಬಲ್ಲವನು. ಮತ್ತೆ ಹೇಳಬೇಕಲ್ಲಿದು. ಹೇಳದ ಗುರುವಲ್ಲ, ಕೇಳದ ಶಿಷ್ಯಲ್ಲ. ಹೇಳದ ಕೇಳದ ಗುರು ಶಿಷ್ಯರ ಮೇಳ ಎಂಥವುದು ಸರ್ವಜ್ಞ. ನನಗೆ ಆಶ್ಚರ್ಯ ಆಗ್ತದ, ಲೋಕದ ಜನ ಮಾತಾಡೋದು ನೋಡಂತಾರ ಅವ್ರು. ಇಲ್ಲಿ ಸತಿಪತಿಗಳೇ ಮಾತಾಡೋದಿದ್ರೆ ಸಂಸಾರ ಹಂಗಿಲ್ಲ. ಸಂಸಾರ ಆಗ್ತದನ್ರಿ? ಇಬ್ಬರು ಮಾತಾಡಿದ್ರೆ ಸಂಸಾರ ಆಗ್ತದ. ಮತ್ತೆ ಗುರು ಶಿಷ್ಯರ ಮಾತಾಡಿದ್ರೆ ಮೋಕ್ಷ ಆಗ್ತದಂತ ಅರ್ಥ. ಹೀಗೆ ಆತನು ಸಮರ್ಥನು, ಆತನು ತಾನೇ ಅಂತ ಸಮರ್ಥನಾದ ಅವನೇ ಸತ್ವಗುಣದಿಂದ ಹೇಳಿಸಿಕೊಳ್ಳುವ ಸದ್ಗುರು. ಕೊಂದ್ರೆ ನಿನ್ನ ಪಾಲಿಗೆ, ನಿನ್ನ ಗುರಿಗೆ ತಕ್ಕಂತೆ ಗುರಿಯನ್ನ ಮುಟ್ಟಿಸುವಂತ ಒಳ್ಳೆಯ ಗುರು ಅಂತ ನೀ ತಿಳ್ಕೋ ಅನ್ನುವ ಮಾತನ್ನ ಹೇಳ್ತಾ ಬಂದರು. ಇಲ್ಲಿಗೆ 6 ನುಡಿ ಆದಂಗೆ ಕಾಣಿಸ್ತದ. ಮತ್ತು ಇವತ್ತಿನ ಶಾಸ್ತ್ರವನ್ನು ಇಲ್ಲಿಗೆ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ, ಈಗ ಮಂಗಲ ಗೀತೆಯನ್ನು ಹಾಡುವಂಥವರು ಶ್ರೀಮತಿ ಗಿರಿಜಾ, ಶ್ರೀಮತಿ ಗಿರಿಜಾ ಮತ್ತು ರವಿಕಾಂತ್ ಗೌಡ ಇವರಿಂದ ಮಂಗಲ ಗೀತೆ. ಇವರು ಕೂಡ ನಮ್ಮ ಆಧ್ಯಾತ್ಮಿಕ ಬಳಗದಲ್ಲಿ ಸದ್ಗುರು ಬಸವಾನಂದ, ಸದ್ಗುರು ಸಿದ್ಧಲಿಂಗಪ್ಪ ತಾತನವರಲ್ಲಿ ಒಳ್ಳೆಯ ಶ್ರದ್ಧೆ, ಭಕ್ತಿ, ವಿಶ್ವಾಸವನ್ನಿಟ್ಟಂಥ ವ್ಯಕ್ತಿಗಳು. ಇವರು ಮಂಗಲ ಹಾಡಿದ ನಂತರ ನಾವು ನೀವೆಲ್ಲರೂ ಗುರುಪಾದಕ್ಕೆ ವಂದಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡಮ್ಮ. ವೇದಮೂರ್ತಿ ಜ್ಞಾನ ಜ್ಯೋತಿ, ವೇದಮೂರ್ತಿ ಜ್ಞಾನ ಜ್ಯೋತಿ, ಗುರುವೇ ಮಲ್ಲಿಕಾರ್ಜುನ, ಗುರುವೇ ಮಲ್ಲಿಕಾರ್ಜುನ, ಬೋಧರೂಪ ಮಹಾಯೋಗಿ, ಬೋಧರೂಪ
ಶಾಂತಿಧಾಮವೋ ಪರಮ ಶಾಂತಿಧಾಮವೋ ಸತ್ತು ಚಿತ್ತು ನಿತ್ಯ ಸುಖದ ಸತ್ತು ಚಿತ್ತು ನಿತ್ಯ ಸುಖದ ಪೂರ್ಣ ರೂಪ ಬ್ರಹ್ಮವೇ ಪೂರ್ಣ ರೂಪ ಬ್ರಹ್ಮವೇ ನಿತ್ಯ ಪೂಜ್ಯನಾದ ಗುರುವೇ ನಿತ್ಯ ಪೂಜ್ಯನಾದ ಗುರುವೇ ಆತ್ಮಲೀಲೆಗೈಯುವೆ 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 ಜಾಗ್ರ ಸ್ವಪ್ನ ಸೂಕ್ತಿಗಳಿಗೆ ಜಾಗ್ರ ಸ್ವಪ್ನ ಸೂಕ್ತಿಗಳಿಗೆ ಸಾಕ್ಷಿ ಪ್ರತ್ಯಗಾತ್ಮನೇ ಸಾಕ್ಷಿ ಪ್ರತ್ಯಗಾತ್ಮನೇ ಜಾಗ್ರನಾಗು ಏಳು ಎಂದು ಜಾಗ್ರನಾಗು ಏಳು ಎಂದು ಸಾರಿ ಹೇಳುವ ದೇವನೇ ಸಾರಿ ಹೇಳುವ ದೇವನೇ ಸಾರಿ ಹೇಳುವ ದೇವನೇ ಭವದ ಬಾಧೆ ಬಿಡಿಸಿದಂತ ಭವದ ಬಾಧೆ ಬಿಡಿಸಿದಂತ ಗುರುವೇ ಲಿಂಗ ಜಂಗಮ ಗುರುವೇ ಲಿಂಗ ಜಂಗಮ ಭುವನದಲ್ಲಿ ಧನ್ಯನಾದೆ ಭುವನದಲ್ಲಿ ಧನ್ಯನಾದೆ ಜೀವದೇವ ಸಂಗಮ ಜೀವದೇವ ಸಂಗಮ ಜೀವದೇವ ಸಂಗಮ ಪರಮ ಸತ್ಯ ವೇದ ಸೂಕ್ತ ಪರಮ ಸತ್ಯ ಯೋವೇದ ಸೂಕ್ತ ನಿತ್ಯ ಪೂಜ್ಯ ಗುರುವಿಗೆ ನಿತ್ಯ ಪೂಜ್ಯ ಗುರುವಿಗೆ ನಿರುತ ಭಕ್ತಿ ಹೃದಯ ತುಂಬಿ ನಿರುತ ಭಕ್ತಿ ಹೃದಯ ತುಂಬಿ ಜ್ಞಾನ ಜ್ಯೋತಿ ಬೆಳಗುವೆ ಜ್ಞಾನ ಜ್ಯೋತಿ ಬೆಳಗುವೆ ಜ್ಞಾನ ಜ್ಯೋತಿ ಬೆಳಗುವೆ ವೇದ ಮೂರ್ತಿ ಜ್ಞಾನ ಜ್ಯೋತಿ ಗುರುವೇ ಮಲ್ಲಿಕಾರ್ಜುನ ಗುರುವೇ ಮಲ್ಲಿಕಾರ್ಜುನ ಬೋಧರೂಪ ಮಹಾಯೋಗಿ ಬೋಧರೂಪ ಮಹಾಯೋಗಿ ಗುರುವೇ ಮಲ್ಲಿಕಾರ್ಜುನ ಗುರುವೇ ಮಲ್ಲಿಕಾರ್ಜುನ ಗುರುವೇ ಮಲ್ಲಿಕಾರ್ಜುನ ಗುರುವೇ ಮಲ್ಲಿಕಾರ್ಜುನ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಗದ್ಗುರು ಸಿದ್ಧಾರ್ಥ ಸಂಘ ಧನ್ಯವಾದಗಳಮ್ಮ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಅಭಿನವ ಜೀವನ ಮಹಾರಾಜ ಕಿ ಜೈ. सकल साधु संत महाराज